ನಮ್ಮ ಚಾನೆಲ್ ನೋಡೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಹಳ್ಳಿ ಸೊಗಡಿನ ಮೊಸಪ್ಪು ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಬಾಳೆ ಎಲೆ ಮೇಲೆ ಬಿಸಿ ಬಿಸಿ ಅನ್ನಕ್ಕೆ ಸೊಪ್ಪು ಸಾರು ಹಾಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ರುಚಿ. ಅಡುಗೆ ಶುರು ಮಾಡೋಣ ಬನ್ನಿ. ನಾನಿವತ್ತು 3 ಥರ ಸೊಪ್ಪು ತೊಗೊಂಡಿದ್ದೀನಿ. ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು. ದಂಟು ಕೂಡ ಉಪಯೋಗಿಸ್ಕೊಳ್ಳೋಣ, ಅದರಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಸೊಪ್ಪನ್ನ ಒಂದು 2-3 ಸಲ ಚೆನ್ನಾಗಿ ತೊಳೆದು ಈ ಥರ ಸಣ್ಣದಾಗೆ ಹೆಚ್ಚಿಟ್ಕೊಳ್ಳೋಣ. ಸೊಪ್ಪಿನ ಜೊತೆ ದಂಟು ಕೂಡ ನಾನು ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಮೊಸಪ್ಪಿಗೆ 2 ಥರ ಬೇಳೆ ತೊಗೊಂಡಿದ್ದೀನಿ. ಮೊದಲನೇದಾಗಿ ತೊಗರಿಬೇಳೆ, 1 ಕಪ್ ತೊಗರಿಬೇಳೆ ತೊಗೊಂಡ್ರೆ 1/4 ಕಪ್ ಮಸೂರು ದಾಲ್ ಹಾಕ್ಕೊಳ್ಳಿ. ಅದ್ರ ಜೊತೆ ಒಂದು 10 ಹೆಳಸು ಬೆಳ್ಳುಳ್ಳಿ ಹಾಗೂ 2 ಹಸಿಮೆಣಸಿನ್ಕಾಯಿ. ಇದ್ರ ಜೊತೆ ಒಂದು ಸಣ್ಣ ಈರುಳ್ಳಿ, ಅರ್ಧ ಈರುಳ್ಳಿ ಹಾಕ್ಕೊಳ್ಳೋಣ ಸಣ್ಣದಾಗಿ ಹೆಚ್ಚಿರೋದು. 1 ದಪ್ಪ ಗಾತ್ರದ ನಾಟಿ ಟೊಮೆಟೊ ಹಾಗೆ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನ ಒಂದು ಸಲ ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದರೆ ಪೌಡ್ರ್ ಹಾಕಿದಾಗ ಒಂದೊಂದು ಸ್ವಲ್ಪ ಗಂಟಾಗುತ್ತೆ. ಅದಕ್ಕೆ ಎಲ್ಲ ನೀರಿನಲ್ಲಿ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳೋಗೆ ಹೀಗೆ ಎಲ್ಲ ಮಿಕ್ಸ್ ಮಾಡಬೇಕು. ಇದರ ನಂತರ ನಾವು ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನ ಇದಕ್ಕೆ ಬೆರೆಸ್ಕೊಳ್ಳೋಣ. ನೋಡಿ, ಸೊಪ್ಪು ಫ್ರೆಶ್ ಆಗಿದ್ದಷ್ಟು ಸಾರಿನ ರುಚಿ ಹೆಚ್ಚುತ್ತೆ. ಹಾಗೂ ಇವತ್ತು ನಾವು 3 ಥರ ಸೊಪ್ಪು ತೊಗೊಂಡಿದ್ದೀವಲ್ಲ, ಅದರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ದಂಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಇದಕ್ಕೆ ಸೇರಿಸಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡೋಣ. ಮುಚ್ಚಳ ಮುಚ್ಚಿ 2 ವಿಷಲ್ನ ಕೂಗಿಸ್ಕೊಳ್ಳೋಣ. ಈಗ ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ನೋಡಿ. ಮೊಸಪ್ಪು ಜೊತೆ ನೆಂಚ್ಕೊಳ್ಳೋಕ್ಕೆ ಒಂದು ಆರೋಗ್ಯಕರವಾದ ಒಂದು ಪಲ್ಯ ಕೂಡ ಮಾಡಿದ್ದೀನಿ. 2 ವಿಷಲ್ ಕೂಗಾಗಿದೆ, ನೋಡೋಣ ಬನ್ನಿ ಇವಾಗ ಸೊಪ್ಪು ಬೇಳೆ ಎಲ್ಲ ಹೇಗೆ ಬೆಂದಿದೆ ಅಂತ. ಮೊಸಪ್ಪಿಗೆ ಕೆಲವರು ಸಾಂಬಾರು ಪುಡಿ ಉಪಯೋಗಿಸಲ್ಲ, ಬರೀ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ. ಆದರೆ ನಾವು ಯಾವಾಗಲೂ ಈ ಥರನೇ ಪ್ರಿಫರ್ ಮಾಡ್ತೀವಿ, ಸಾಂಬಾರು ಪೌಡರ್ ಹಾಕಿ ಮಾಡೋದು. ಸೊಪ್ಪು ಬೇಳೆ ಹಾಗೂ ನೀರನ್ನು ಈ ಥರ ಸೆಪ್ರೇಟಾಗಿ ಬೇರ್ಪಡಿಸ್ಕೊಬೇಕಾಗತ್ತೆ. ನೋಡಿ, ಕೆಲವರು ಹೀಗೆ ಒಂದು ಸೌಟ್ನೆಲೆನೇ ಎಲ್ಲ ಹೀಗೆ ಮಸ್ತ್ಕೊಳ್ತಾರೆ. ಆದರೆ ನಾವು ಇದನ್ನು ಸ್ವಲ್ಪ ಮಿಕ್ಸಿಲಿ ಹಾಕಿ ಒಂದು ಸಲ ಒಂದು ವಿಪ್ ಆಪ್ಷನ್ ಇರುತ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಇದನ್ನು ರುಬ್ಕೊಳ್ತೀವಿ. ಮಿಕ್ಸಿ ಮಾಡಬೇಕಾದ್ರೆ ನಾವು ಟೊಮೆಟೊನ ಸೇರಿಸ್ಕೊಳ್ಳಲ್ಲ. ಟೊಮೆಟೊ ಬಿಟ್ಟು ಹೀಗೇ ಬೇರೆ ಪದಾರ್ಥ ಎಲ್ಲನೂ ಮಿಕ್ಸಿಗೆ ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ ಇದನ್ನು. ಆದ್ದರಿಂದಲೇ ಟೊಮೆಟೊನ ನಾವು ಅಷ್ಟು ದಪ್ಪ ಹೋಳು ಕಟ್ ಮಾಡಿ ಹಾಕಿದ್ದಿದ್ದು. ನೋಡಿ, ಈ ಹದವಾಗಿ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಗೂ ರುಬ್ಕೊಬಾರ್ದು. ಇಲ್ಲಿ ಬೇಳೆ ಸ್ವಲ್ಪ ಸೊಪ್ಪು ದಂಟು ಎಲ್ಲನೂ ಸ್ವಲ್ಪ ಕಾಣಿಸ್ತಾ ಇದೆ ಅಲ್ವಾ, ಈ ಹದದಲ್ಲಿದ್ದರೆ ತುಂಬ ರುಚಿ ಇರುತ್ತೆ ಸಾರು. ಈಗ ಸೊಪ್ಪು ಬೇಯಿಸಿದ್ವಲ್ಲ, ಸೊಪ್ಪು ಮತ್ತು ಬೇಳೆನ ಅದೇ ನೀರನ್ನ ಉಪಯೋಗಿಸ್ಕೊಂಡು ರುಬ್ಬಿರೋಂಥ ಮಿಶ್ರಣನ ಇದರ ಜೊತೆ ಸೇರಿಸ್ಕೊಂಡು ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಇದ್ರ ಜೊತೆ ನಾನು 1 ಟೀ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದು ರುಬ್ಬಬೇಕಾದ್ರೂ ಕಾಯಿ ತುರಿನ ಸೇರಿಸ್ಕೊಬೋದು. ನೋಡಿ, ನೀರು ಸ್ವಲ್ಪ ಏನಾದರೂ ಕಮ್ಮಿ ಆದರೆ ಒಂದು ಸ್ವಲ್ಪ ನೀರು ಬೆರೆಸ್ಕೊಳ್ಳೋಣ. ಮೊಸಪ್ಪು ಯಾವಾಗಲೂ ಗಟ್ಟಿ ಇದ್ರೇ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ ಇವಾಗ ಇದನ್ನು ಒಂದು 5ರಿಂದ 10 ನಿಮಿಷ ಲೋ ಹೀಟ್ನಲ್ಲಿ ಕುದಿಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಾವು ಅಡುಗೆಗೆ ಎಷ್ಟೇ ಹದವಾಗಿ ಉಪ್ಪು ಹುಳಿ ಖಾರ ಹಾಕಿದರೂ ಆ ಒಗ್ಗರಣೆ ಹಾಕೋದ್ರಿಂದನೇ ಅದು ಅಡುಗೆದು ರುಚಿ ಹೆಚ್ಚಾಗತ್ತೆ. ಹಾಗೆ ಸ್ನೇಹಿತರೆ, ಮತ್ತೊಂದು ಟಿಪ್ಸು, ಯಾವಾಗಲೂ ನೋಡಿ ಎಣ್ಣೆಯಲ್ಲಿ ಸಾಸಿವೆ ಸಿಡ್ದಾದ್ಮೇಲೆ ಮಿಕ್ಕಿದ ಪದಾರ್ಥಗಳನ್ನ ಹಾಕಿ. ಜೀರಿಗೆ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಒಗ್ಗರಣೆ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಸಾರಿಗೆ ಇದನ್ನು ಒಗ್ಗರಣೆ ಸೇರಿಸೋಣ. ಹಾಗೆ ಒಂದು 2 ನಿಮಿಷ ಇವಾಗ ಸಾರನ್ನ ಕುದಿಯೋಕ್ಕೆ ಬಿಡೋಣ. ನೋಡಿ, ಮೊಸಪ್ಪು ಸಾರು ಎಷ್ಟು ಅದ್ಭುತವಾಗಿ ತಯಾರಾಗಿದೆ. ಇವಾಗ ಮೊಸಪ್ಪು ಜೊತೆ ಸೈಡ್ ಡಿಶ್ ಆಗಿ ಒಂದು ಪಲ್ಯ ಮಾಡೋಣ. ತುಂಬ ಸುಲಭವಾಗಿ ಮಾಡ್ಬೋದು, ಬನ್ನಿ ಹೇಳ್ಕೊಡ್ತೀನಿ ಹೇಗೆ ಅಂತ. ನೋಡಿ, ಮೂಲಂಗಿನ ಹೀಗೆ ಸಣ್ಣದಾಗಿ ಹಿಂಗೆ ತುರ್ಕೊಳ್ಳೋಣ. ಒಂದು 5-6 ನಿಮಿಷದಲ್ಲಿ ಈ ಪಲ್ಯ ತಯಾರಾಗುತ್ತೆ ಸ್ನೇಹಿತರೆ. ಮೂಲಂಗಿ ತುರಿದಾಗಿದ್ದ ನಂತರ ಒಗ್ಗರಣೆ ಹಾಕೋಣ. ಇವಾಗ ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಹಾಕಿ ಅದರ ನಂತರ ಒಂದು ಸ್ವಲ್ಪ ಹಿಂಗು ಹಾಗೆ ಸ್ವಲ್ಪ ಕಡಲೆಬೇಳೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹಿಂಗೆ ಕೈ ಆಡಿಸೋಣ. ಒಂದು 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಕಡಲೆಬೇಳೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇವಾಗ ತುರಿದಿರೋ ಅಂಥ ಮೂಲಂಗಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ನೀರು ಕೂಡ ಹಾಕೋದು ಬೇಕಾಗಿಲ್ಲ, ಯಾಕಂದರೆ ಇದರಲ್ಲೇ ನೀರಿನಂಶ ಬಿಟ್ಕೊಳ್ಳುತ್ತೆ. ಹಾಗೆಯೇ ನಾವು ಸಣ್ಣದಾಗಿ ತುರಿದಿರೋದ್ರಿಂದ ಜಾಸ್ತಿ ಹೊತ್ತು ಇದನ್ನು ಬೇಯಿಸೋದು ಬೇಕಾಗಿಲ್ಲ ಸ್ನೇಹಿತರೆ. ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಈ ಪಲ್ಯನ, ಹಾಗೆ ಅಷ್ಟು ರುಚಿಕರವಾಗೂ ಇರುತ್ತೆ.
ಗಾದೆ ಮಾತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತೀವಲ್ಲ, ಹಾಗೆ ಈ ಪಲ್ಯನೂ ಕೂಡ. ನೋಡಿ, ಕೇವಲ ಒಂದು ಒಗ್ಗರಣೆ ಹಾಗೂ ಒಂದು ಮೂಲಂಗಿಯಿಂದ ಎಷ್ಟು ಸುಲಭವಾಗಿ ಸರಳವಾಗಿ ಮಾಡ್ಬೋದು. ಹಾಗೆ ಇದು ಅಷ್ಟು ಆರೋಗ್ಯಕರವಾಗೂ ಹಾಗೂ ರುಚಿಕರನೂ ಇರುತ್ತೆ. ನೋಡಿ, ನೀರು ಕೂಡ ಏನೂ ಹಾಕೋದು ಬೇಡ, ಎಲ್ಲ ಅಲ್ಲೇ ನೀರು ಬಿಟ್ಕೊಂಡು ಹಾಗೇನೇ ಬೆಂದಿದೆ. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಮೊಸೊಪ್ಪು ಜೊತೆ ಸವಿಯೋಣ. ನೀವು ಹೀಗೆ ಯಾವ್ದಾರ ಪಲ್ಯ ಮಾಡಿದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಬಿಸಿ ಬಿಸಿ ಮುದ್ದೆ ಜೊತೆ ಈ ಮೊಸೊಪ್ಪು ಸಾರು ಹಾಗೂ ಮೂಲಂಗಿ ಪಲ್ಯ ತಿಂತಾ ಇದ್ದರೆ ಏನು ಕಾಂಬಿನೇಷನ್ನು, ಸೂಪರಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.